ಸೊ ನಿಮ್ಮ ಜರ್ನಿ ನೋಡಿದ್ರೆ ಎಲ್ಲರೂ ಬರೋರೆಲ್ಲ ನಿಮ್ಮನ್ನು ಒಂದು ಹೀಲರ್ ಆಗಿ ಸಾಕಷ್ಟು ವಿಚಾರಗಳಿಗೆ ಬರ್ತಾರೆ. ಬಟ್ ಎಲ್ಲಿ ಡೆಂಟಲ್ ಪ್ರೊಫೆಷನ್ನು, ಎಲ್ಲಿ ಈ ಕಡೆ ಹೀಲಿಂಗು, ಈ ಒಂದು ಟ್ರಾನ್ಸ್ಫಾರ್ಮೇಟಿವ್ ಪಾತು ಏನಾಯಿತು? ಹಾಂ, ಸೊ ಈಗ ಡೆಂಟಿಸ್ಟ್ರಿಯಲ್ಲಿ ಇರೋದು ಒಂದು ನೋಬಲ್ ಪ್ರೊಫೆಷನ್ ಅನ್ನೋದೇ ಅಲ್ವಾ ಎಲ್ಲರಿಗೂ ಗೊತ್ತಿರೋದು. ಸೊ ಪೇಷಂಟ್ಸು ಹೆಲ್ಪ್ ಮಾಡೋದು ಅದೇ ಇತ್ತು ನನಗೆ ತಲೆಯಲ್ಲಿ. ಸೊ ವೆನ್ ಐ ವಾಸ್ ಇನ್ PUC ಇಂದ ನನಗೆ ಈ ಥರ ವಿಷನ್ಸ್ ಅಥವಾ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಅಂದರೆ ಎಕ್ಸಾಮ್ ಬಂತು ಅಂದರೆ ಲೈಕ್ ಯಾವ ಆನ್ಸರು, ಯಾವ ಕ್ವೆಶನ್ ಬರುತ್ತೆ ಓದ್ಕೊಳ್ರು ಅಂತ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೆ, ಓದ್ಕೊಳ್ಳಿ ಇದನ್ನು ಬರುತ್ತೆ ಅಂತ. ದೇ ವುಡ್ ಬಿ ಲೈಕ್, ನಿನಗೆ ಹೆಂಗೆ ಗೊತ್ತು ಇದೇ ಬರುತ್ತೆ ಅಂತ? ನಾವು ಓದ್ಕೊಳ್ಳಲ್ಲ, ನಮ್ಗೇನು ಬೇಕೋ ನಾವು ಓದ್ಕೋತೀವಂತ. ನಾನು ಏನು ಹೇಳಿರ್ತಿದ್ದೆ ಅದು ಬರ್ತಿತ್ತು. ದೇ ವುಡ್ ಗೆಟ್ ಬ್ಯಾಕ್ ಟು ಮೀ ಸೇಯಿಂಗ್, ಇದು ಹೇಳ್ದೆ ಇದಾಯಿತು ಅಂತ. ನನಗೆ ಹೇಗೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಾನು ಯೋಚನೆ ಮಾಡ್ತಾಯಿದ್ದೆ, ಯಾಕೆ ಹಿಂಗೆ ನನಗೆ ಗೊತ್ತಾಗತ್ತೆ ಅಂತ. ಮತ್ತು ಸ್ಕೂಲಲ್ಲೂ ಅಷ್ಟೇ ಈ ಥರ ಏನಾದರೂ ನನಗೆ ಇನ್ಸಿಡೆನ್ಸ್ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಅಮ್ಮ ಅಪ್ಪಂಗೆ ಮಾತ್ರ ಹೇಳ್ತಾ ಇದ್ದೆ, ಅವರೇನು ಜಾಸ್ತಿ ಅಟೆನ್ಷನ್ ಕೊಡಲಿಲ್ಲ ಅದಕ್ಕೆಲ್ಲ. ದೆನ್ ಡೆಂಟಿಸ್ಟ್ರಿ ಟೈಮಲ್ಲಿ ನನಗೆ ತುಂಬ ಐ ಸ್ಟಾರ್ಟೆಡ್ ಹೆಲ್ಪಿಂಗ್ ಪೀಪಲ್. ಅಂದರೆ ಕೌನ್ಸಿಲಿಂಗ್ ರೀತಿಯಲ್ಲಿ ಇದು ಎಲ್ಲ ಡೆಂಟಲ್ ರಿಲೇಟೆಡ್ ಟ್ರೀಟ್ಮೆಂಟ್ ಆದ ತಕ್ಷಣ ದೇ ವುಡ್ ಕಮ್ ಟು ಮೀ, ದೇ ವುಡ್ ಜಸ್ಟ್ ಅಪ್ರೋಚ್ ಮೀ ಆ್ಯಂಡ್ ಅವ್ರ ಕಷ್ಟಗಳನ್ನೆಲ್ಲ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಆವಾಗ ನನಗೆ ಅವರಿಗೆ ಇದ್ದೇ ಹೇಳಿದ್ರೆ ಅವ್ರಿಗೆ ಸರಿ ಹೋಗುತ್ತೆ ಅನಿಸ್ತಿತ್ತು. ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಆವಾಗ. ಆ್ಯಂಡ್ ದೇ ವುಡ್ ಗೆಟ್ ಬ್ಯಾಕ್ ಟು ಮೀ, ಮ್ಯಾಮ್ ನೀವೇನೋ ಹೇಳ್ಕೊಟ್ರಲ್ಲ ಮೆಥಡು, ಅದು ಹೆಲ್ಪ್ ಆಯಿತು ಅಂತ. ದೆನ್ ಐ ವಾಸ್ ಲೈಕ್, ವಾಟ್ ಇಸ್ ದಿಸ್ ಎಕ್ಸ್ಪ್ಲೋರ್ ಮಾಡಿ ಐ ಎಂಡೆಡ್ ಅಪ್ ಬೀಯಿಂಗ್ ಆಲ್ ಆಫ್ ದಿಸ್ ಹೀಲರ್. ಆ್ಯಂಡ್ ತುಂಬ ಸೈಕಾಲಜಿ ಓದ್ಕೊಂಡೆ, ದೆನ್ ಕೌನ್ಸಿಲಿಂಗ್, ದೆನ್ ಥೆರಪಿ, ದೆನ್ ಆಕಾಶಿಕ್ ರೆಕಾರ್ಡ್ ಬಗ್ಗೆ ಇಂಟ್ರೆಸ್ಟ್ ಬಂತು, ಟ್ಯಾರೋ, ಎಲ್ಲ ಒಂಥರ ತುಂಬ ಕ್ಯೂರಿಯಸ್ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಹೌ ಡು ಐ ನೋ ದಿಸ್, ಐ ರಿಯಲಿ ಡೋಂಟ್ ನೋ. ಗಾಡ್ ಗಿಫ್ಟ್ ಅನ್ಬೋದು. ನನಗೆ ವಿಷನ್ಸ್ ಬರುತ್ತೆ, ಲೈಕ್ ಯಾರ ಜೊತೆನಾದರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರದ್ದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನನಗೆ ವಿಷನ್ಸ್ ಬರುತ್ತೆ. ಫ್ಲ್ಯಾಶಸ್ ಅಂದರೆ ಹಿಂಗೆ ಬಂದು ಡ್ರೀಮ್ ಥರ ಹಿಂಗೆ ಹೋಗ್ಬಿಡತ್ತೆ. ನನ್ನ ಹತ್ರ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಫಸ್ಟ್ಲಿ ನನ್ನನ್ನು ನೋಡಿದ ತಕ್ಷಣ ನನ್ನ ಪಾಸ್ಟು, ನನ್ನ ಫ್ಯೂಚರು, ಈ ಥರ ಎಲ್ಲ ಹಿಂಗೆ ಫ್ಲ್ಯಾಶಸ್ ಬರುತ್ತಾ? ಸ್ವಲ್ಪ ಸ್ಟಾರ್ಟ್ ಆಗಿದೆ ಅಷ್ಟೇ. ಐ ವುಡಂಟ್ ಸೇ ಎಲ್ಲ ನನಗೆ ಗೊತ್ತಾಗ್ತಾ ಇದೆ ಅಂತ, ಬಟ್ somehow I know, I recognize this soul. Yeah. Wow. So I'm now curious to know, I mean, ಏನು ಈ ವಿಷನ್ ಅಂತಂದರೆ, ಈ ಸೈಕಿಕ್ ಎಬಿಲಿಟೀಸ್ ಎಲ್ಲ ಕೆಲವ್ರಿಗೆ ಯಾಕೆ ಬರುತ್ತೆ ರಶ್ಮಿ? ಓಕೆ, ಸೊ ಸೈಕಿಕ್ ಎಬಿಲಿಟೀಸ್ ಕೆಲವ್ರಿಗೆ ಮಾತ್ರ ಇರಲ್ಲ. ನೀವು ಸೈಕಿಕ್, ನಾನು ಸೈಕಿಕ್, ಎಲ್ಲರೂ ಸೈಕಿಕ್. ನಮಗೆ ಹೆಂಗೆ ಡೆವಲಪ್ ಮಾಡೋದು ಅಥವಾ ಆ ಪಾತ್ ನಮ್ದು ಇದೆಯಾ, ನಮ್ಮ ಸೋಲ್ ಪರ್ಪಸ್ ಅದು ಇದೆಯಾ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಇವೆಂಚುಲಿ ಲೈಫಲ್ಲಿ ಏನೇನೋ ಆಗಿ ವಿ ವಿಲ್ ಎಂಡ್ ಅಪ್ ಬಿಕಮಿಂಗ್ ಸ್ಪಿರಿಚುವಲ್. ವಿಲ್ ಎಂಡ್ ಅಪ್ ಲರ್ನಿಂಗ್ ಥಿಂಗ್ಸ್ ವಿಚ್ ಫ್ಯೂ ಇಯರ್ಸ್ ಆಗೋ ನಮಗೆ ಅದು ಗೊತ್ತೇ ಇರಲ್ಲ. ಈ ಪಾತಲ್ಲಿ ಹೋಗಿರ್ತೀವಿ, ಇದನ್ನು ನಾವು ಮಾಡ್ತೀವಿ ಅಂತ ಗೊತ್ತೇ ಇರಲ್ಲ, ನಾವು ಮಾಡಿರ್ತೀವಿ. ಎಲ್ಲರಲ್ಲೂ ಈ ಅಬಿಲಿಟಿ ಇದೆ. ಕಲ್ತ್ಕೊಂಡ್ರೆ ವಿ ಕ್ಯಾನ್ ಆಲ್ ಓಪನ್ ಅಪ್ ಟು ರೀಡ್ ಥಿಂಗ್ಸ್ ಬೆಟರ್ ಫಾರ್ ಅವರ್ ಸೆಲ್ಸ್ ಆರ್ ಅದರ್ಸ್. ವಿ ಕ್ಯಾನ್ ಹೆಲ್ಪ್ ಆರ್ ಕೀಪ್ ಇಟ್ ಟು ಅವರ್ ಸೆಲ್ಸ್, ಬಟ್ ವಿ ಆರ್ ಆಲ್ ಸೈಕಿಕ್ಸ್, ವಿ ಆಲ್ ಹ್ಯಾವ್ ಎಬಿಲಿಟೀಸ್. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಸೈಕಿಕ್? ಸೈಕಿಕ್ ಅಂದರೆ ನಿಮಗೆ ತುಂಬ ಎಬಿಲಿಟೀಸ್ ಇದೆ. ಲೈಕ್ ಯು ಕ್ಯಾನ್ ಸಿ ಥಿಂಗ್ಸ್. ಒನ್ ಪರ್ಟಿಕ್ಯುಲರ್ ಸೈಕಿಕ್ ವಿಲ್ ಸಿ ಥಿಂಗ್ಸ್, ಒನ್ ವಿಲ್ ಹಿಯರ್ ಥಿಂಗ್ಸ್. ಅದಕ್ಕೆ ಡಿಫ್ರೆಂಟ್ ಟರ್ಮಿನಾಲಜೀಸ್ ಇದೆ. ಲೈಕ್ ಕ್ಲೇರ್ ಕಾಗ್ನಿಸೆಂಟ್ ಅಂತಾರೆ, ಕ್ಲೇರ್ವೋಯನ್ಸ್ ಅಂತಾರೆ. ನಂಗೆ ಈಗ ಸದಾ ನಿಮ್ಮ ಸುತ್ತಲೂ ಒಂದು ಆರಾ ಕಾಣಿಸ್ತಾನೆ ಇರುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಸಮಥಿಂಗ್. ಸೊ ಈಚ್ ಸ್ಪೆಷಲ್ ಎಬಿಲಿಟಿ ಅದರ್ ದೆನ್ ನಾರ್ಮಲ್ ಲೈಫ್ ಇಸ್ ಸೈಕಿಕ್ ಎಬಿಲಿಟಿ. ಸೊ ಎಲ್ಲರ ಹತ್ರನೂ ಇರತ್ತದು, ಬೆಳೆಸ್ಕೋಬೇಕು. ಹೌದು. ಸೊ ಹೇಗೆ ಬೆಳೆಸ್ಕೊಳ್ಳೋದು? ಓಕೆ, ಮೆಡಿಟೇಷನ್ ಇಸ್ ದ ಆನ್ಸರ್ ಟು ಮೋಸ್ಟ್ ಥಿಂಗ್ಸ್. ವಿ ಕ್ಯಾನ್ ಸಿಟ್ ಕಾಮ್ಲಿ. ಅಂದರೆ ಈ ನಡುವೆ ನಾವು ಬ್ಯುಸಿ ಲೈಫಲ್ಲಿ ವಿ ವಿಲ್ ನೆವರ್ ಫೈಂಡ್ ದಟ್ ಟೈಮ್ ಯೂಶ್ವಲಿ ಟು ಸಿಟ್ ಡೌನ್ ಆ್ಯಂಡ್ ಥಿಂಕ್ ಹೂ ಆರ್ ವಿ, ವೈ ಆರ್ ವಿ ಹಿಯರ್. 9 to 5 ಜಾಬ್ ಇರುತ್ತೆ, ಬ್ಯುಸಿ ಇರ್ತೀವಿ. ನಮಗೆ ಕಾಮ್ನೆಸ್ ಸಿಗೋದು ಎಲ್ಲಿ ಅಂತ ಗೊತ್ತಿಲ್ಲ. ವಿ ಫೈಂಡ್ ಇಟ್ ಇನ್ ಗೇಮ್ಸ್, ವಿ ಫೈಂಡ್ ಇಟ್ ಇನ್ ಮೂವೀಸ್, ಎಂಟರ್ಟೈನ್ಮೆಂಟ್, ಲಾಟ್ಸ್ ಆಫ್ ಡಿಸ್ಟ್ರಾಕ್ಷನ್ ಇಸ್ ದಿ ಆಪೋಸಿಟ್ ಆಫ್ ಕಾಮ್. ಅದನ್ನ ಹಿಂದೆನೇ ನಾವು ಡಿಸ್ಟ್ರಾಕ್ಷನ್ ಇಟ್ ಸೆಲ್ಫ್ ಇಸ್ ಲೈಫ್ ಅನ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಸಂಬಡಿ ಸಮ್ವೇರ್ ಶುಡ್ ಸ್ಟಾಪ್ ಆ್ಯಂಡ್ ಬಿ ಲೈಕ್, ವಾಟ್ ಈಸ್ ಮೆಡಿಟೇಷನ್, ವಾಟ್ ಈಸ್ ಬ್ರೆತ್ ವರ್ಕ್? Shall I sit 5 minutes and see what happens to my body? You will suddenly see some shift in your energy. You will go to a tree
with a lot of leaves, you'll sit down and you'll suddenly feel very fresh, nice, relaxed. Nature ರೆಸಾರ್ಟಿಗೆ ಯಾಕೆ ಹೋಗ್ತೀವಿ, ಎಲ್ಲೋ ಬುಕ್ ಮಾಡಿ ಯಾಕೆ ಹೋಗ್ತೀವಿ, ವಿ ಫೀಲ್ ವೆರಿ ಕಾಮ್ ಇನ್ ದ ನೇಚರ್. ಸೊ ಸಿಟ್ಟಿಂಗ್ ಡೌನ್, ಲಿಸ್ನಿಂಗ್ ಟು ದ ನೇಚರ್ and meditation brings a lot of answers, including psychic abilities. ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಕೆಲವೊಂದು ಟೆಸ್ಟ್ಸ್ ಇರುತ್ತೆ ಟು ಫೈಂಡ್ ಔಟ್ ನಾವು ಯಾವ ಲೆವೆಲಲ್ಲಿದ್ದೀವಿ ಅಂತ. ಇಂಟ್ಯೂಷನ್ ಟೆಸ್ಟ್ ಅಂತ ಹೇಳ್ತೀವಿ. ನಮಗೆ ಗಟ್ ಫೀಲಿಂಗ್ ಬರುತ್ತಲ್ವ, ಇದನ್ನು ಮಾಡಿದ್ರೆ ನಮಗೆ ಒಳ್ಳೇದಾಗಲ್ಲ, ಅಥವಾ ಇದು ಮಾಡಿದ್ರೆ ನಮ್ಗೆ ಒಳ್ಳೆಯದು, ಈ ಪಾತಲ್ಲಿ ಹೋಗೋಣ, ಏನೋ ಅನ್ನಿಸ್ತಾ ಇದೆ, ಲೆಟ್ ಮೀ ಫಾಲೋ ಅಂತ. ದ್ಯಾಟ್ಸ್ ಯುವರ್ ಇಂಟ್ಯೂಷನ್. That's very common to everybody. Everybody, yes. Alva? Yes. Everybody's intuition. Nange ಏನೋ ಒಂಥರ ಅನ್ನಿಸ್ತಾ ಇದೆ. Okay, that's the first level. Yes. Okay. So then you develop your intuition more and more. How? You can do it by, aligning yourself, your breath, your mind, your thought, ಎಲ್ಲ ಅಲೈನ್ ಮಾಡಿಕೊಂಡು ಮೆಡಿಟೇಷನ್ನಲ್ಲಿ ಯು ಕ್ಯಾನ್ ವರ್ಕ್ ಆನ್ ಚಕ್ರಾಸ್, ಸಮಥಿಂಗ್ ಕಾಲ್ಡ್ ಚಕ್ರಾಸ್. ಇಟ್ಸ್ ಅ ಡಿಫ್ರೆಂಟ್ ಟಾಪಿಕ್, ಬಟ್ ಮೇಜರ್ಲಿ ನಮ್ಮದು ಕ್ರೌನ್ ಚಕ್ರ ಅಂತಿರುತ್ತೆ, ಫೋರ್ ಹೆಡ್ ಚಕ್ರ ಅಂತಿರುತ್ತೆ, ಆಗ್ನ ಚಕ್ರ ಇರುತ್ತೆ, ಥ್ರೋಟ್ ಚಕ್ರ ಇರುತ್ತೆ. ಸೊ ಎವ್ರಿಥಿಂಗ್, ಸೋಲಾರ್ ಪ್ಲೆಕ್ಸಸ್ ಇರುತ್ತೆ, ನೇವಲ್ ಇರುತ್ತೆ, ಸೆಕ್ಸ್ ಚಕ್ರ ಇರುತ್ತೆ. ಸೊ ಫ್ಯೂ ಬಿಲೀವ್ ಇನ್ 7 ಚಕ್ರಾಸ್, ಫ್ಯೂ ಬಿಲೀವ್ ಇನ್ 11 ಚಕ್ರಾಸ್. ತುಂಬ ಚಕ್ರಾಸ್ ಇದೆ ಅಂತ ಹೇಳ್ತಾರೆ, ನೋನ್ ಅನ್ನೋನ್ ಎಲ್ಲ. ಇದ್ರ ಥ್ರೂನೇ ಎನರ್ಜಿ ಪಾಸ್ ಆಗುತ್ತೆ. ಎಸ್, ಪಿಂಗಳ. ಹೌದು. ಸೊ ಆ ಚಕ್ರ ಮೇಲೆ ನಾವು ವರ್ಕ್ ಮಾಡಿದ್ರೆ ಮೆಡಿಟೇಷನ್ ಟೈಮಲ್ಲಿ, ಇದು ನನಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಈ ಚಕ್ರ ನಂದು ಓಪನ್ ಅಪ್ ಆಗಿದೆ, ಆ್ಯಕ್ಟಿವೇಟ್ ಆಗಿದೆ ಅಂತ ಹೇಳ್ಕೊಂಡು ನಾವು ಡೆವಲಪ್ ಮಾಡಿಕೊಂಡ್ರೆ, ಸ್ಟ್ರೆಂಥನ್ ಮಾಡಿಕೊಂಡ್ರೆ, ನಮ್ಮದು ಗಟ್ ಫೀಲಿಂಗ್ನೇನೆ, ನಾವು ಇಂಟ್ಯೂಷನ್ ಮೇಲೇನೆ, ಇಫ್ ವಿ ಸ್ಟಾರ್ಟ್ ಸ್ಟ್ರೆಂಥನಿಂಗ್ ದ ಇಂಟ್ಯೂಷನ್, ವಿ ಆಲ್ ಕ್ಯಾನ್ ಬಿಕಮ್ ಸೈಕಿಕ್ಸ್. Psychic is something where you can predict things for yourself or other people. You will just know plenty things which are not so explained these days with science. Wow. So with this understanding of chakra and energies, plus assigning, saying okay, ee chakra idanna affect ಮಾಡುತ್ತೆ. So intuition ಅಂತ ಮಾತಾಡಿದಾಗ you said ಅದನ್ನ expand ಮಾಡೋ ಥರ you have to affirmations ಮೂಲಕ ಮೆಡಿಟೇಷನ್ ಅಂತ ಕೂತ್ಕೊಂಡಾಗ ಯು ಟು ಟಾಕ್ ಅಂತ. ಸೊ ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಸೈಕಿಕ್ ಅಬಿಲಿಟೀಸನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾವ ಚಕ್ರ ಏನೇನು ಮಾಡುತ್ತೆ? ಓಕೆ. ಸೊ ಸಿ, we can't go to the depth of it, but I can tell you the most important chakras are heart chakra and solar plexus chakra, crown chakra. ಈ ಮೂರು psychic abilities. ಹೌದು, it will help you. Heart, solar plexus, crown. Okay, these 3 chakras are very important for us to work on first, but all of these chakras are connected to our main chakra down, root chakra. ಓಕೆ. ಸೊ ರೂಟ್ ಚಕ್ರದಿಂದ ನಾವು ಕ್ರೌನಿಗೆ ಕಳಿಸ್ಬೇಕು ಎಲ್ಲ ಎನರ್ಜಿನ ಅಂತ ಹೇಳ್ತಾರೆ. ಸೊ ಯು ಕ್ಯಾನ್ ಡೂ ಇಟ್ ಬೈ ಅಫರ್ಮೇಷನ್ ಆರ್ ವಿಜುವಲೈಸೇಷನ್. ವಿಜುವಲೈಸೇಷನ್ ಆ್ಯಂಡ್ ಅಫರ್ಮೇಷನ್ ಅಂದರೆ ಏನು? ಅಫರ್ಮೇಷನ್ ಅಂದರೆ ನಾವು ಮಾತಾಡೋ ಪ್ರತಿ ಅಕ್ಷರಗಳಲ್ಲೂ ಎನರ್ಜಿ ಇರುತ್ತೆ. ಸೊ ನಾವು ಏನು ಹೇಳ್ತೀವಿ ಪಾಸಿಟಿವ್ ಆಗಿ ಆ ಚಕ್ರಾಗೆ ಹೇಳಬೇಕು. ನಮ್ಗೆ ಲೊಕೇಶನ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಎಲ್ಲ ಗೊತ್ತಿರುತ್ತೆ. ಸೊ ನಾವು ಹೇಳ್ಬೋದು, ನಂದು ಈ ಚಕ್ರ, ಥ್ರೋಟ್ ಚಕ್ರ ನಂದು ಚೆನ್ನಾಗಿ ಆಗ್ತಾಯಿದೆ ಅಂತಂದರೆ ಥ್ರೋಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಕಮ್ಯುನಿಕೇಷನಲ್ಲಿ ಹೆಲ್ಪ್ ಆಗುತ್ತೆ. ಆ ಥರ ವಿ ಕ್ಯಾನ್ ಡೂ ಅಫರ್ಮೇಷನ್ಸ್. ಅಂದರೆ ಅಕ್ಷರಗಳು ಹೇಗೆ ಮಾತಾಡ್ತೀವಿ, ಹೇಗೆ ನಾವು ಒಬ್ಬರ ಹತ್ರ ಏನು ಮಾತಾಡ್ತೀವಿ. ನಾವು ಯಾವಾಗಲೂ ನೆಗೆಟಿವ್ ಮಾತಾಡ್ತಿದ್ರೆ ನೆಗೆಟಿವೇ ಜಾಸ್ತಿ ಆಗುತ್ತೆ ಅವ್ರ ಲೈಫಲ್ಲಿ. ಪಾಸಿಟಿವ್ ಆಗಿ ಮಾತಾಡ್ತಾ ಹೋದರೆ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ದ್ಯಾಟ್ಸ್ ಅಫರ್ಮೇಷನ್. ಸೆಕೆಂಡ್, ವಿಜುವಲೈಸೇಷನ್ ಅಂದರೆ ಕಣ್ಮುಚ್ಚಿ ಅದನ್ನು ಹಿಂಗಾಗತ್ತೆ ನನ್ನ ಲೈಫಲ್ಲಿ ಅಂತ ಅಂದ್ಕೊಳ್ಳೋದೇ ವಿಜುವಲೈಸೇಷನ್. ಸೊ ಅಫರ್ಮೇಷನ್ ಎಷ್ಟು ಸತಿ ಮಾಡ್ಕೋಬೇಕು? ಓಕೆ. ಸೊ ಅದಕ್ಕೇನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ, ಹೀಗೆ ಮಾಡಬೇಕು ಈ ಥರನೇ ಅಂತ, ಇಷ್ಟು ಸತಿನೇ ಹೇಳಬೇಕಂತ. ರಿಪೀಟೆಡ್ಲಿ ಒಂದು 17 times 11 times ಯಾವುದಾದ್ರೂ ರಿಪೀಟ್ ನಂಬರ್ ಹ್ಯಾಸ್ ಸಮ್ ಎನರ್ಜಿ, ನಂಬರ್ಸ್ ಹ್ಯಾವ್ ಎನರ್ಜೀಸ್. ಸೊ ರಿಪೀಟೇಟಿವ್ಲಿ ಹೇಳ್ತಾ ಇದ್ದರೆ ನಮ್ಮ ಬ್ರೈನಿಗೆ 66 days ಅಟ್ಲೀಸ್ಟ್ ಕಂಟಿನ್ಯೂಸ್ಲಿ ಮಾಡಿದರೆ 67th day ಯೂಶಲಿ ವಿ ವಿಲ್ ಸಿ ರಿಸಲ್ಟ್ಸ್. Why? Our brain has the capacity to form anything into habit in 66 days ಅಂತ ಹೇಳ್ತಾರೆ. ಸೊ ಕಂಟಿನ್ಯೂಸ್ಲಿ ನಾವು ನಮ್ಮ ಬ್ರೈನ್ನ ಟ್ರೈನ್ ಮಾಡಿದ್ರೆ ಈ ಪಾಸಿಟಿವ್ ಆಗಿ ಮಾತಾಡೋದು ಹ್ಯಾಬಿಟ್ ಆಗಿಬಿಡುತ್ತೆ. ಆವಾಗ ನಮ್ಗೆ ರಿಸಲ್ಟ್ ಖಂಡಿತ ಸಿಗುತ್ತೆ. ಇಟ್ಸ್ ಆಲ್ಸೋ ಲೈಕ್ ನ್ಯೂರೋ ಸೈನ್ಸ್ ರಿಲೇಟೆಡ್. ಅದು ಸ್ಟಡಿ ಒಂದೇ ಸಲ ಯಾರೋ ಡಾಕ್ಟ್ರು ಅವ್ರ ಪೇಷಂಟ್ಸ್ಗೆ, ಪ್ಲಾಸ್ಟಿಕ್ ಸರ್ಜನ್ ಯಾರೋ, ಅವ್ರಿಗೇನೋ ಒಂದಷ್ಟೆಲ್ಲ ಚೇಂಜಸ್ ಎಲ್ಲ ಮಾಡಿ ಫಾರ್ ದ ಪೇಷಂಟ್ಸ್ ಟು ಬಿಲೀವ್ ದಟ್ ಓಕೆ ದಿಸ್ ಇಸ್ ವರ್ಕಿಂಗ್. ಇಟ್ ಟುಕ್ 21 days ಫಾರ್ ದೆಮ್ ಟು ಬಿಲೀವ್.
ಹೌದು. ದಟ್ಸ್ ವೆನ್ 21 ಕೇಮ್ ಅಂತ ಇಸ್ ಒನ್ ಥಿಯರಿ. ಒನ್ ಥಿಯರಿ, ಹೌದು. ಸೊ 21 ಆದಮೇಲೆ ಇವಾಗ ದೇವ್ ರೀಸೆಂಟ್ಲಿ ಫೌಂಡ್ ಔಟ್ 66 ಇಸ್ ದ ನಂಬರ್ ಆಫ್ ಡೇಸ್ ವಿಚ್ ಇಟ್ ಟೇಕ್ಸ್ ಫಾರ್ ಅ ಬ್ರೈನ್ ಟು ಫಾರ್ಮ್ ಅ ಹ್ಯಾಬಿಟ್ ಅಂತ ಹೇಳ್ತಾರೆ.